ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸದಲ್ಲಿ ಕೊನೆಗೂ ಮದರ್ ಇಂಡಿಯಾ ಬಚ್ಚಿಟ್ಟಿರೋ ಜಾಗನ ಪತ್ತೆ ಹಚ್ಚೇ ಬಿಟ್ಲು ಚಿನ್ನುಮರಿ. ಈಗ ಜಯಂತ್ ಜಾನು ಮಧ್ಯೆ ವಿರಸ ಶುರುವಾಗ್ತಿದೆ. ವೆಂಕಿ ತಾಯಿ ವೈದೇಹಿನ ಬಚ್ಚಿಟ್ಟಿರೋ ಜಾಗನ ಪತ್ತೆ ಹಚ್ಚಿರೋ ಜಾನು ಕಂಪ್ಲೇಂಟ್ ಕೊಟ್ಟು ಈಗ ನೇರವಾಗಿ ಪೊಲೀಸ್ ಅವರನ್ನ ಕರ್ಕೊಂಡು ಬಂದು ವೆಂಕಿ ತಾಯಿ ವೈದೇಹಿ ಅವರನ್ನ ಕಾಪಾಡಿ ಜಯಂತ್ಗೆ ತಕ್ಕ ಶಿಕ್ಷೆ ಕೊಡಿಸೋದಕ್ಕೆ ಮುಂದಾಗಿದ್ದಾಳೆ. ರೋಚಕ ಟ್ವಿಸ್ಟ್ನೊಂದಿಗೆ ವಿಶ್ವಾತಾಯಿ ಲಲಿತಮ್ಮನ್ನ ಮುಗಿಸಿದ್ದು ಜಯಂತ್ ಅನ್ನೋ ಸತ್ಯ ರಿವೀಲ್ ಆಗಲಿದೆ. ಪಾಪದ ಕೊಡ ತುಂಬಿದ ಜಯಂತ್ಗೆ ದೊಡ್ಡ ಶಿಕ್ಷೆನೇ ಸಿಗಲಿದೆ. ಮಾಡಿದ ಪಾಪಗಳಿಗೆ ಜೈಲು ಸೇರಿದ್ದಾನೆ. ಈ ಎಲ್ಲಾ ವಿವರಗಳನ್ನ ಈ ವಿಡಿಯೋನಲ್ಲಿ ನೋಡೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿದ್ದು ಭಾವನಾ ಮನೆಗೆ ಬಂದ ಮೇಲೆ ಸಿಂಚನಾ ತುಂಬಾನೇ ಖುಷಿಯಲ್ಲಿದ್ದಾಳೆ. ಮಗಳು ಖುಷಿಯಾಗಿರೋದು ನೋಡಿ ಜವರೇಗೌಡರು ತುಂಬಾನೇ ಖುಷಿ ಪಡ್ತಿದ್ದಾರೆ. ನಮ್ಮ ಸಿಂಚನಾ ಖುಷಿಯಾಗಿರೋದಕ್ಕೆ ಕಾರಣ ಸಿದ್ದು ಭಾವನಾನೇ ಅಪ್ಪಯ್ಯ. ಅವ್ರ ಮನೆಗೆ ಬಂದ ಮೇಲೇನೆ ಇಷ್ಟೊಂದು ಖುಷಿಯಾಗಿರೋದು ಇವಳು ಅಂತ ಮರಿಗೌಡರು ಹೇಳ್ತಿದ್ದಾರೆ. ಆಗ ಸಿಟ್ಟು ಮಾಡಿಕೊಂಡ ಜವರೇಗೌಡರು ಸಾಕು ಸುಮ್ಮನೆ ಕುತ್ಕೊಳ್ಳೋ ಅಂತ ಬೈದಿದ್ದಾರೆ. ಇನ್ನು ಭಾವನಾ ಮಾಡಿರೋ ಅಡಿಗೆನ ಇಷ್ಟಪಟ್ಟು ಹೊಟ್ಟೆ ತುಂಬಾ ತಿಂತಿದ್ದಾಳೆ ಸಿಂಚನಾ. ಅದು ನೋಡಿ ಮನೆಯವ್ರಿಗೆ ಖುಷಿಯಾಗಿದೆ. ಆದ್ರೆ ನೀಲು ಮಾತ್ರ ಇವರನ್ನ ಹೀಗೆ ಬಿಟ್ರೆ ನಾನು ಮುಂದುವರಿಯಕ್ಕಾಗಲ್ಲ, ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಇನ್ನು ಈ ಕಡೆ ಚೆಲುವಿ ತನ್ನ ತಾಯಿನ ವೆಂಕಿನ ಕರ್ಕೊಂಡು ಜಾನು ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದ ಅವರನ್ನ ಜಯಂತ್ ಚೆನ್ನಾಗೆ ಮಾತಾಡಿಸ್ತಿದ್ದಾರೆ. ವೆಂಕಿ ಅವರೇ, ಆವತ್ತು ನಿಮ್ಮ ಅಂಗಡಿ ಪೂಜೆಗೆ ನಾನು ಬರಾಕಾಗಿಲ್ಲ, ದಯವಿಟ್ಟು ಏನು ಅಂದ್ಕೋಬೇಡಿ. ಹೇಗ್ ನಡೀತಾ ಇದೆ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಚೆನ್ನಾಗಿ ನಡೀತಾ ಇದೆ ಅಂತ ವೆಂಕಿ ನಗ್ತಾ ಹೇಳಿದ್ದಾನೆ. ಜಾನು ಜಯಂತನ ನೋಡ್ತಾ, ಇವರಿಂದ ವೆಂಕಿ ಅಣ್ಣನಿಗೆ ಅನ್ಯಾಯ ಆಗಿದೆ, ಮಾತು ಹೋಗಿದೆ, ಕಿವಿ ಕೇಳಿಸ್ತೀರಾ ಆಗಿದೆ, ತಾಯಿನ ದೂರ ಮಾಡ್ಕೊಂಡಿದ್ದಾರೆ, ಅಣ್ಣನ ಆಸ್ತಿನೆಲ್ಲ ಇವರೇ ಅನುಭವಿಸ್ತಾ ಇದ್ದಾರೆ, ಆದ್ರೂ ಏನೂ ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ದಾರೆ, ಇವ್ರಿಗೇನು ಅನಿಸ್ತಾ ಇಲ್ವಾ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾಳೆ. ಆಗ ವೆಂಕಿ ಯಾಕೆ ಸಪ್ಪಗಿದೀಯಾ ಅಂತ ಜಾನುನ ಪ್ರಶ್ನೆ ಮಾಡಿದ್ದಾನೆ. ಹಾಗೇನು ಇಲ್ಲ ಅಣ್ಣ, ನೀವು ಬಂದಿದ್ದೀರಾ ಅಂತ ಗೊತ್ತಾಗಿ ಓಡೋಡಿ ಬಂದ್ನಲ್ಲ, ಆಯಾಸ ಆಗಿರ್ಬೇಕು ಅಂತ ಜಾನು ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ ಜಾನು ಅವರೇ, ಅವ್ರು ಹೇಳಿದ್ದು ನಿಜ, ನೀವ್ಯಾಕೋ ಬದಲಾಗಿದ್ದೀರಾ, ಮುಂಚೆ ನಗ್ತಾ ಇರ್ತಾ ಇದ್ರಿ, ಈಗ ಯಾಕೋ ಸೀರಿಯಸ್ ಆಗ್ಬಿಟ್ಟಿದ್ದೀರಾ, ನಿಮ್ಮ ಮುಖದಲ್ಲಿ ನಗುನೇ ಕಾಣಿಸ್ತಿಲ್ಲ ಅಂತ ಜಯಂತ್ ಹೇಳ್ತಿದ್ದಾರೆ. ನಾವು ಬಂದಿರೋದು ಜಾನು ಅವ್ರಿಗೆ ಇಷ್ಟ ಆಗಿಲ್ವೇನೋ ಅಂತಿದ್ದ ಚೆಲುವಿಗೆ, ಅತ್ಗೆ ಯಾಕೆ ಆ ರೀತಿ ಮಾತಾಡ್ತೀರಾ, ನೀವು ಬಂದಿರೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಹೌದು ಈಗ ಅಂಗಡಿ ಯಾರು ನೋಡ್ಕೊಳ್ತಾರೆ ಅಂತ ಜಾನು ಕೇಳಿದ್ದಾಳೆ. ಅಮ್ಮನ ಕಣ್ಣ ಆಪರೇಷನ್ ಮುಖ್ಯ, ಮೊದಲು ತೋರಿಸಿ ಅಂತ ಅತ್ತೆ ಹೇಳಿ ಕಳ್ಸಿದ್ರು, ಅದಕ್ಕೆ ಅಂಗಡಿ ಮುಚ್ಚಿ ಅಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಅಂತ ಚೆಲುವಿ ಹೇಳಿದ್ದಾಳೆ. ಹೌದೌದು, ಜಗತ್ತಲ್ಲಿ ತಾಯಿಗಿಂತ ಮುಖ್ಯವಾದವರು ಯಾರೂ ಇಲ್ಲ ಅಲ್ವಾ ವೆಂಕಿ ಅವರೇ, ಏನು ಯೋಚನೆ ಮಾಡಬೇಡಿ, ಇನ್ನು ಮೇಲೆ ನಿಮ್ಮ ಸಮಸ್ಯೆನೇ ನನ್ನ ಸಮಸ್ಯೆ, ಎಲ್ಲಾನು ನಾನು ನೋಡ್ಕೊಂತೀನಿ ಅಂತಿದ್ದಾರೆ ಜಯಂತ್. ಜಯಂತ್ ಮಾಡ್ತಿರೋ ನಾಟಕ ನೋಡಿ ಜಾನುಗೆ ಸಿಟ್ಟು ಬಂದಿದೆ. ಇನ್ನು ಹರೀಶ್ ಅಂತೂ ರೋಡಲ್ಲಿ ಸಿಕ್ಕಿ ಮಾತಾಡ್ತಿದ್ದಾರೆ. ನಮ್ಮಪ್ಪ ಇದ್ದಾರಲ್ಲ ಸ್ವಾಭಿಮಾನ ಶ್ರೀನಿವಾಸ್, ಚೆಲುವಿ ಅವ್ರ ಅಮ್ಮನ ಕಣ್ಣ ಆಪರೇಷನ್ಗೆ ದುಡ್ಡು ಸಹಾಯ ಮಾಡ್ತಿದ್ದಾರೆ, ಇರೋದು ನನ್ನ ಮನೆಯಲ್ಲಿ, ನನಗೆ ಸಹಾಯ ಮಾಡೋದಿಕ್ಕಾಗಲ್ಲ, ಅವ್ರಿಗೆ ಬೇರೆ ಯಾರಿಗೋ ಸಹಾಯ ಮಾಡ್ತಿದ್ದಾರೆ, ಕೊನೆಗೆ ನಮ್ಮಿಬ್ಬರಿಗೆ ಅಪ್ಪ ಚೊಂಬೆ ಕೊಡೋದು ಅಂತ ಹೇಳ್ತಿದ್ದ ಸಂತೂಗೆ, ಕರೆಕ್ಟಾಗಿ ಹೇಳಿದ್ಯಾ ಅಣ್ಣ, ನಿಮ್ಮನೆ ಒಂಥರ ಸೋಷಿಯಲ್ ಸರ್ವಿಸ್ ಆಗಿದೆ ಅಂದ್ಕೋ ಅಂತ ಹರಿ ಹೇಳ್ತಿದ್ದಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಂತು ಫ್ರೆಂಡು 2 ಚಿನ್ನದ ನಾಣ್ಯಗಳನ್ನು ತೋರಿಸಿದ್ದಾರೆ. ಇವು ಪುರಾತನ ಕಾಲದ್ದು, ತುಂಬಾನೇ ಬೆಳೆ ಬಾಳುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಈ ಕಡೆ ಚೆಲುವಿ ತಾಯಿ ಬೆಟ್ಟವ್ವ, ನನಗೆ ಕಣ್ಣು ಆಪರೇಷನ್ ಆಗಿ ಏನಾಗಬೇಕಾಗಿದೆ, ಬೇಡ ಚೆಲುವಿ, ನನಗಾಗಿ ದುಡ್ಡು ಖರ್ಚು ಮಾಡಬೇಡಿ, ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದೀರಾ, ನಿಮಗೂ ತುಂಬಾನೇ ಖರ್ಚಿರುತ್ತೆ ಅಂತ ಹೇಳ್ತಿದ್ದಾರೆ. ಅಮ್ಮ ಆ ರೀತಿ ಹೇಳ್ಬೇಡಿ, ನೀವು ನಿಮ್ಮ ಮಗಳು ಅಳಿಯನನ್ನ ನೋಡ್ಬೇಕು, ಅವ್ರ ಮಕ್ಕಳನ್ನ ಎತ್ತಾಡಿಸ್ಬೇಕು ಅಂದ್ರೆ ನಿಮಗೆ ಕಣ್ಣು ಬರ್ಬೇಕಲ್ವಾ ಅಂತ ಜಾನು ಹೇಳಿದ್ದಾಳೆ. ಇನ್ನು ಜಯಂತ್ ಬಂದು, ನಡೀರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ರೀ, ನಿಮ್ಗೆ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ, ಪರವಾಗಿಲ್ಲ ನಾನು ಇವರನ್ನ ಕರ್ಕೊಂಡು ಹೋಗ್ತೀನಿ, ನೀವು ಆಫೀಸ್ಗೆ ಹೋಗಿ ಅಂತ ಜಾನು ಹೇಳಿದ್ದಾಳೆ. ಸರಿ ಜಾನು ಅವರೇ, ಕಾರ್ ಡ್ರೈವರ್ಗೆ ಹೇಳ್ತೀನಿ, ನಿಮ್ಮನ್ನ ಹಾಸ್ಪಿಟಲ್ ಹತ್ರ ಬಿಟ್ಟು ಬರ್ತಾನೆ ಅಂತ ಅವರನ್ನ ಕಳಿಸಿ, ಸದ್ಯ ಜಾನು ಅವ್ರಿಗೆ ನನ್ನ ಮೇಲೆ ಅನುಮಾನ ಇಲ್ಲ, ನನ್ನ ತಾಯಿನೇ ಅಂತ ಅವರನ್ನ ನಂಬಿಸಿದ್ದೀನಿ, ನಿಮ್ಮಿಂದಾನೇ ಅವ್ರ ಮನೆ ಬಿಟ್ಟು ಹೋಗೋ ತರ ಆಯ್ತು, ಅವರನ್ನ ಹುಡುಗಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ, ಸದ್ಯ ಜಾನು ಅವರು ಅದನ್ನ ನಂಬಿದ್ದಾರೆ ಅಂತ ಜಯಂತ್ ಅನ್ಕೊಂಡು ಖುಷಿ ಪಡ್ತಿದ್ದಾರೆ. ಇನ್ನು ಈ ಕಡೆ ಸಂತು ಫ್ರೆಂಡು ಕೊಟ್ಟ ಚಿನ್ನದ ನಾಣ್ಯಗಳನ್ನ ನೋಡಿ, ನಿಜವಾಗ್ಲೂ ಇವು ಚಿನ್ನದ ನಾಣ್ಯಗಳೇನ, ಒಂದು ಸಲ ಚಿನ್ನದ ಅಂಗಡಿಗೆ ಹೋಗಿ ಪರೀಕ್ಷೆ ಮಾಡಿಸೋಣ ಅಂತ ಹರಿ ಜೊತೆ ಚಿನ್ನದ ಅಂಗಡಿಗೆ ಬಂದಿದ್ದಾನೆ. ಅವರು ಪರೀಕ್ಷೆ ಮಾಡಿ ಇವು ಪ್ಯೂರ್ ಗೋಲ್ಡೇ, ಎಲ್ಲಿ ಸಿಕ್ತು ಅಂತ ಕೇಳಿದ್ದಾರೆ.
ದೇವರ ಹುಂಡಿನಲ್ಲಿ ಸಿಕ್ತು ಅಂತ ಸುಳ್ಳು ಹೇಳಿದ್ದಾನೆ ಹರಿ. ರಾಜರ ಕಾಲದ ಚಿನ್ನದ ನಾಣ್ಯಗಳು ಇದ್ದಂಗಿದೆ, ನೀವು ಮಾರೋದಿದ್ರೆ ನನಗೆ ಮಾರಿ ದುಡ್ಡು ಕೊಡ್ತೀನಿ ಅಂತ ಅಂಗಡಿ ಯಜಮಾನ ಹೇಳಿದ್ದಾರೆ. ಇಲ್ಲ ಸರ್, ಮನೆಯಲ್ಲಿ ಕೇಳಿ ಮಾರಬೇಕು, ನಾವು ಆಮೇಲೆ ಬರ್ತೀವಿ ಅಂತ ಹರಿ ಹೇಳಿದ್ದಾನೆ. ಇನ್ನು ತನ್ನ ಫ್ರೆಂಡ್ ಹತ್ರ ಹರಿನ ಕರ್ಕೊಂಡು ಬಂದ ಸಂತು ಪ್ಯೂರ್ ಗೋಲ್ಡೆ ಅಂತ ಹೇಳಿದ್ದಾರೆ. ಎಷ್ಟು ರೇಟು ಅಂತ ಕೇಳಿದ್ದಾನೆ. 13,000 ಆಗುತ್ತೆ ಸರ್, ಆಮೇಲೆ ನೀವು ಕ್ಯಾಶೇ ಕೊಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಓಕೆ ಆದರೆ ಫೋನ್ ಮಾಡಿ ಹೇಳಿ ಸರ್, ಬರ್ತೀನಿ ಅಂತ ಹೇಳಿ ಸಂತು ಫ್ರೆಂಡ್ ಅಲ್ಲಿಂದ ಹೋಗಿದ್ದಾರೆ. ಏ ಹರಿ, ದುಡ್ಡು ಹೇಗಾದ್ರೂ ಮಾಡಿ ಅರೇಂಜ್ ಮಾಡಿ ಆ ಚಿನ್ನದ ನಾಣ್ಯಗಳನ್ನ ತಗೊಳ್ಳೋಣ, ಕಡಿಮೆ ರೇಟ್ಗೆ ಕೊಡ್ತಿದ್ದಾನೆ, ಆಮೇಲೆ ಹೆಚ್ಚಿನ ರೇಟ್ಗೆ ಮಾರಿ ದುಡ್ಡು ಮಾಡ್ಕೋಬಹುದು ಅಂತ ಸಂತು ಹರಿಗೆ ಹೇಳಿದ್ದಾರೆ. ಹೌದಣ್ಣ, ಹೇಗಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡೋಣ ಅಂತ ಹರಿನು ಹೇಳಿದ್ದಾನೆ. ಇನ್ನು ಕಣ್ಣಿನ ಆಸ್ಪತ್ರೆಗೆ ವೆಂಕಿ ಚೆಲುವಿ ಅವರ ತಾಯಿನ ಕರ್ಕೊಂಡು ಬಂದಿದ್ದಾಳೆ ಜಾನು. ಪರೀಕ್ಷೆ ಮಾಡಿರೋ ಡಾಕ್ಟರ್, ಮುಂಚೆ ಇವರಿಗೆ ಕಣ್ಣು ಕಾಣಿಸ್ತಾ ಇತ್ತಾ ಅಂತ ಕೇಳಿದ್ದಾರೆ. ಆ ಡಾಕ್ಟರ್, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇವ್ರಿಗೆ ಚೆನ್ನಾಗೇ ಕಣ್ಣು ಕಾಣಿಸ್ತಾ ಇತ್ತು, ಆಮೇಲೆ ಕಾಣ್ದಿರ ಆಯ್ತು. ಆಗ ಡಾಕ್ಟರ್ ಹತ್ರ ತೋರಿಸಿದ್ವಿ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪರೇಷನ್ ಅಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಹೊಂದಿಸ್ಕೊಂಡು ಆಪರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರು ಚೆಲುವಿಗೆ. ಈಗ ಇವರ ಕಣ್ಣಿನ ನರಗಳು ತುಂಬಾನೇ ಡ್ಯಾಮೇಜ್ ಆಗಿದೆ, ನೀವು ಮುಂಚೆನೆ ಕೇರ್ ತಗೊಂಡು ಆಪರೇಷನ್ ಮಾಡಿಸಿದ್ದಿದ್ರೆ ಕಣ್ಣಿನ ದೃಷ್ಟಿ ಹೋಗ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ, ಈಗಲೂ ಇವರಿಗೆ ಕಣ್ಣಿನ ದೃಷ್ಟಿ ತರಿಸ್ಬೋದು. ಹೇಗೆ ಅಂದ್ರೆ, ಯಾರಾದರೂ ಕಣ್ಣುಗಳು ಡೊನೇಟ್ ಮಾಡ್ತಾರಲ್ಲ, ಆ ಕಣ್ಣುಗಳು ಇವರಿಗೆ ಇಡ್ಬೋದು, ಆದ್ರೆ ದುಡ್ಡು ತುಂಬಾನೇ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್, ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅದನ್ನ ನಾನು ನೋಡ್ಕೊಂತೀನಿ, ಆದ್ರೆ ಅವರಿಗೆ ಕಣ್ಣು ಬರಬೇಕು ಅಂತ ಜಾನು ಹೇಳಿದ್ದಾಳೆ. ಡಾಕ್ಟರ್, ಎಷ್ಟು ಆಗ್ಬೋದು ಅಂತ ಕೇಳಿದ ಚೆಲುವಿಗೆ ಸುಮಾರು 15ರಿಂದ 20 ಲಕ್ಷ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟೆಲ್ಲ ಆಗುತ್ತಾ ಡಾಕ್ಟರ್? ನಮಗೆ ಅಷ್ಟು ಶಕ್ತಿ ಇಲ್ಲ, ಆಪರೇಷನ್ ಬೇಡ ಬಿಡಿ ಅಂತ ಬೆಟ್ಟವ್ವ ಹೇಳಿದ್ದಾರೆ. ಚಿಂತೆ ಮಾಡಬೇಡಿ, ಯಾರಾದರೂ ಫ್ರೀಯಾಗಿ ಡೊನೇಟ್ ಮಾಡ್ತಾರಲ್ಲ, ಅವರ ಕಣ್ಣುಗಳು ತೆಗೆದು ನಿಮಗೆ ಇಡ್ಬೋದು, ಆಗ ನೀವು ಬರೀ ಆಪರೇಷನ್ ಖರ್ಚು ಮಾತ್ರ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಡ್ರಾಪ್ಸ್ ಬರ್ಕೊಡ್ತೀನಿ, 2 ದಿನ ಅದನ್ನ ಯೂಸ್ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಬನ್ನಿ, ಪರೀಕ್ಷೆ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಸರಿ ಡಾಕ್ಟರ್, ಹಾಗೆ ಮಾಡ್ತೀವಿ ಅಂತ ಹೇಳಿದ ಜಾನು ವೆಂಕಿ ಚೆಲುವಿ ಅವರ ತಾಯಿನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಈಗ ಚೆಲುವಿ ತಾಯಿ ಕಣ್ಣಿನ ಆಪರೇಷನ್ ಖರ್ಚನ್ನ ಜಾನು ಜಯಂತ್ ಅವರೇ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದರಿಂದ ಜಾನುಗೆ ಖುಷಿ ಆಗುತ್ತೆ, ನಂಬಿಕೆನೂ ಜಾಸ್ತಿ ಆಗುತ್ತೆ. ಆಗ ಕೂಡಿ ಹಾಕಿದ ವೆಂಕಿ ತಾಯಿ ಬಗ್ಗೆ ನಾನು ಏನೇ ಹೇಳಿದ್ರು ನಂಬುತ್ತಾಳೆ, ನನ್ನ ಮೇಲೆ ಅನುಮಾನ ಬರಲ್ಲ ಅನ್ಕೊಂಡ ಜಯಂತ್ ಈ ಆಪರೇಷನ್ ಮಾಡಿಸೋದಿಕ್ಕೆ ಒಪ್ಪಿದ್ದಾರೆ. ಇನ್ನು ಜವರೇಗೌಡರ ಮನೆಗೆ ಬಂದ ಪುರೋಹಿತರು, ಸಿದ್ದೇಗೌಡರು ನನ್ನನ್ನ ಇಲ್ಲಿಗೆ ಬರೋದಿಕ್ಕೆ ಹೇಳಿದ್ರು, ಮನೆಯಲ್ಲಿ ಇತ್ತೀಚೆಗೆ ಏನೇನೋ ನಡೀತಾ ಇದೆ, ಎಲ್ಲರ ಜಾತಕ ನೋಡಿ ಅಂತ ಹೇಳಿದ್ರು. ಎಲ್ಲರ ಜಾತಕಗಳು ಕೊಡ್ತೀರಾ ಗೌಡ್ರೆ ಅಂತ ಕೇಳಿದ್ದಾರೆ. ಏನೋ ಜಾತಕ ಕೇಳ್ತಿದ್ದಾರಲ್ಲ, ಎಲ್ರೂ ತಂದ್ಕೊಡಿ ಅಂತ ಜವರೇಗೌಡರು ಹೇಳಿದ ಮೇಲೆ ಎಲ್ಲರೂ ಹೋಗಿ ತಮ್ಮ ತಮ್ಮ ಜಾತಕಗಳನ್ನ ತಂದ್ಕೊಟ್ಟಿದ್ದಾರೆ. ಅದನ್ನ ನೋಡಿರೋ ಪುರೋಹಿತರು, ಎಲ್ಲಾರ ಜಾತಕನೂ ಚೆನ್ನಾಗಿದೆ, ಆದ್ರೆ ನಿಮ್ಮ ಮಗಳು ಅಳಿಯನ ಜಾತಕ ಚೆನ್ನಾಗಿಲ್ಲ, ಅವ್ರಿಗೆ ದೊಡ್ಡ ಗಂಡಾಂತರನೇ ಇದೆ ಅಂತ ಹೇಳಿದ್ದಾರೆ. ಅದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗಿದೆ. ಸಿಂಚನ ಮೇಲೆ ಮತ್ತೆ ಕುತಂತ್ರ ಮಾಡ್ತಿದ್ದಾಳೆ ನೀಲು, ದುಡ್ಡಿನ ಆಸೆಗೆ ಅವಳು ಹೇಳ್ಕೊಟ್ಟಂಗೆ ಹೇಳಿದ್ದಾರೆ ಪುರೋಹಿತರು. ಪುರೋಹಿತರೆ, ನನ್ನ ಮಗಳು ಚೆನ್ನಾಗಿರ್ಬೇಕು, ಅವಳು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ, ನೀವು ಏನು ಹೇಳಿದ್ರು ಮಾಡ್ತೀವಿ ಅಂತ ಜವರೇಗೌಡರು ಹೇಳ್ತಿದ್ದಾರೆ. ಇನ್ನು ಜಯಂತನ ಫಾಲೋ ಮಾಡ್ಕೊಂಡು ಹೋಗಿ ವೆಂಕಿ ತಾಯಿನ ಕೂಡಿ ಹಾಕಿರೋ ಜಾಗನ ಪತ್ತೆ ಹಚ್ಚಬೇಕು ಅಂತ ವಿಶ್ವನ ಜೊತೆ ಹೊರಟ ಜಾನು ಪ್ಲಾನ್ ವೆಂಕಿ ಚೆಲುವಿ ಮನೆಗೆ ಬಂದಿರೋದ್ರಿಂದ ಫೇಲ್ ಆಗಿತ್ತು, ಆದ್ರೆ ಇದೀಗ ಸಕ್ಸಸ್ ಆಗಿದೆ. ಆಫೀಸಲ್ಲಿ ಇದ್ದ ಜಯಂತ್ಗೆ ಕಾಲ್ ಮಾಡಿ, ಬಾಸ್, ನಿಮ್ಮ ತಾಯಿ ಅವ್ರಿಗೆ ತುಂಬಾನೇ ಹುಷಾರಿಲ್ಲ ಬಾಸ್, ರಾತ್ರಿ ಊಟನೂ ಮಾಡಿಲ್ಲ, ಬೆಳಿಗ್ಗೆ ತಿಂಡಿನೂ ಮಾಡಿಲ್ಲ, ಬೇಗ ಬನ್ನಿ ಬಾಸ್ ಅಂತ ಜಯಂತ್ ಕಡೆ ಹುಡುಗ ಫೋನ್ ಮಾಡಿ ಹೇಳಿದ್ದಾನೆ. ಆಗ ಜಯಂತ್ ವೆಂಕಿ ತಾಯಿಯನ್ನ ನೋಡೋದಿಕ್ಕೆ ಹೊರಟಿರ್ತಾರೆ. ಆಫೀಸ್ ಹತ್ರನೇ ವಿಶ್ವ ಜೊತೆ ಕಾಯ್ತಿದ್ದ ಜಾನು ಜಯಂತ್ ಹೊರಟಿರೋದು ನೋಡಿ, ನಡಿ ವಿಶ್ವ, ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ, ಈಗ ಅವರು ವೆಂಕಿ ತಾಯಿ ಹತ್ರನೇ ಹೋಗ್ತಾ ಇರ್ಬೋದು ಅಂತ ಹೇಳಿದ್ದಾಳೆ. ಆಯ್ತು ಜಾನು ಅಂತ ಜಯಂತ್ ಕಾರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾನೆ ವಿಶ್ವ. ಕಾರು ಗೋಡೌನ್ ಹತ್ರ ನಿಲ್ಲಿಸಿದ ಜಯಂತ್ ಒಳಗಡೆ ಹೋಗಿ ಕೂಡಿ ಹಾಕಿದ್ದ ವೆಂಕಿ ತಾಯಿ ಹತ್ರ, ಮದರ್ ಇಂಡಿಯಾ, ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಮದರ್ ಇಂಡಿಯಾ, ಅದನ್ನ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತೀಯಾ, ಅದನ್ನ ನಾನು ಹೇಳ್ಬೇಕು ಅಂದ್ರೆ ಈಗ ನಾನು ತಿನ್ಸೋ ತಿಂಡಿನ ತಿನ್ಬೇಕು, ಎಲಿ ಮದರ್ ಇಂಡಿಯಾ ಆನು ಅಂತ ಆನು ಅಂದೆ ಅಂತ ಜಯಂತ್ ಗದರಿದ ಮೇಲೆ ಆ ತಾಯಿ ಬಾಯಿ ತೆಗೆದಿದ್ದಾರೆ. ತಿಂಡಿನ ತಿನ್ನಿಸ್ತಾ
ಆ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಗೊತ್ತಾ ಮದರ್ ಇಂಡಿಯಾ? ಈಗ ನಿನ್ನ ಮಗ ನನ್ನ ಮನೆಯಲ್ಲೇ ಇದ್ದಾನೆ. ನೀನು ಸರಿಯಾದ ಟೈಮ್ಗೆ ಊಟ ತಿಂಡಿ ತಿಂದ ಇದ್ರೆ ಅವನನ್ನ ಮುಗಿಸ್ಬಿಡ್ತೀನಿ. ಅವನಿಗೆ ನಾನೇನು ಮಾಡಬಾರ್ದು ಅಂದ್ರೆ ನೀನು ತಪ್ಪಿಸ್ಕೊಂಡು ಹೋಗದೆ ಇಲ್ಲೇ ಇರಬೇಕು. ಹಾಗೆ ಊಟ ತಿಂಡಿ ತಿಂದು ಟ್ಯಾಬ್ಲೆಟ್ಸು ಹಾಕೋಬೇಕು. ಹಠ ಮಾಡಬೇಡ ಮದರ್ ಇಂಡಿಯಾ, ಇಲ್ಲ ಅಂದ್ರೆ ಗೊತ್ತಲ್ಲ ಅಂತ ಹೆದರಿಸ್ತಿದ್ದಾನೆ ಜಯಂತ್. ಜಯಂತ್ ಮಾತಿಗೆ ಆ ತಾಯಿ ಹೆದರ್ಕೊಂಡಿದ್ದಾರೆ. ಇದನ್ನೆಲ್ಲ ಜಯಂತನ ಫಾಲೋ ಮಾಡ್ಕೊಂಡು ಬಂದ ವಿಶ್ವ ಜಾನು ಕಿಟಕಿಯಿಂದ ನೋಡೇ ಬಿಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರನ್ನ ಕರ್ಕೊಂಡು ಬಂದು ವೆಂಕಿ ತಾಯಿನ ಬಿಡಿಸಿ ಜಯಂತ್ಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಜಾನು ನಿರ್ಧಾರ ಮಾಡಿದ್ದಾಳೆ. ಕೊನೆಗೂ ಜಾನು ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಜಯಂತ್. ಮತ್ತಿಷ್ಟು ಮೋಸಗಳು ಜಯಂತಿಂದ ಬಯಲಾಗಲಿವೆ. ತನ್ನ ತಾಯಿ ಲಲಿತಮ್ಮನ್ನ ಮುಗಿಸಿದ್ದು ಜಯಂತೆ ಅನ್ನೋ ಸತ್ಯ ವಿಶ್ವನಿಗೆ ಗೊತ್ತಾಗಲಿದೆ. ಒಟ್ಟಿನಲ್ಲಿ ಜಯಂತಿಗೆ ಜೈಲು ಶಿಕ್ಷೆ. ಆ ವಿವರಗಳನ್ನು ಮತ್ತೊಂದು ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.